ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಕರ್ನಾಟಕ ವಿಧಾನಸಭೆ ಚುನಾವಣೆ ಗೆಲ್ಲೋದಕ್ಕೆ ಬಿಜೆಪಿ ರಣತಂತ್ರವನ್ನ ಹೆಣಿತಾ ಇದೆ. ದೆಹಲಿಯಲ್ಲಿ ಕಾರ್ಯಕಾರಿಣಿ ನಡೆಯಿತು 2 ದಿನ. ಈಗ ರಾಜ್ಯ ಬಿಜೆಪಿಯಲ್ಲಿ ಹುರುಪು ಮೂಡಿದೆ. ದಿಲ್ಲಿ ಮೀಟಿಂಗ್ ಬಳಿಕ ರಾಜ್ಯ ಬಿಜೆಪಿ ಮತ್ತಷ್ಟು ಚುರುಕಾಗಿದೆ. ದೆಹಲಿಯಲ್ಲಿ ನಡೆದಂತ ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ರಾಜ್ಯ ನಾಯಕರಿಗೆ ಒಂದಿಷ್ಟು ಟಿಪ್ಸ್ ಅನ್ನ ಕೊಡಲಾಗಿದೆ. 28ನೇ ತಾರೀಕು ಇದೇ ತಿಂಗಳು ಬೃಹತ್ ಸಮಾವೇಶಕ್ಕೆ ಬಿಜೆಪಿ ಭರ್ಜರಿ ಸಿದ್ಧತೆ ಮಾಡಿಕೊಂಡಿದೆ. ಈ ಬಗ್ಗೆ 20ನೇ ತಾರೀಕು ನಾಯಕರು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸ್ತಾರೆ. ಪ್ಲಾನ್ ಏನಿದೆ ಹಾಗಾದ್ರೆ ಬಿಜೆಪಿ ಅವ್ರದ್ದು? ಕಾಂಗ್ರೆಸ್ ಹಾಗೇನೆ ಜೆಡಿಎಸ್ ಪ್ರಬಲ ನಾಯಕರ ಕ್ಷೇತ್ರಗಳಲ್ಲಿ ಸಮಾವೇಶವನ್ನ ನಡೆಸೋದು. ಅಮಿತ್ ಶಾ ಅವರ ನೇತೃತ್ವದಲ್ಲಿ ರ್ಯಾಲಿಯನ್ನು ನಡೆಸೋದಕ್ಕೆ ರಾಜ್ಯ ಬಿಜೆಪಿ ತಯಾರಿಯನ್ನ ಮಾಡಿಕೊಂಡಿದೆ. ಸಭೆ ಬಳಿಕ ಮುಂದಿನ ಚುನಾವಣೆ ಸಂಬಂಧ ರೂಟ್ ಮ್ಯಾಪ್ ಅನ್ನ ನಡೆಸ್ತಾರೆ. ಇನ್ನು ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ರಾಷ್ಟ್ರೀಯ ನಾಯಕರು ಸೂಚಿಸಿರುವಂತಹ ತಂತ್ರಗಳನ್ನ ಇಲ್ಲಿ ಹೆಂಗ್ ಜಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ 20ನೇ ತಾರೀಕು ಸಭೆ ನಡೆಸ್ತಾರೆ. 28ನೇ ತಾರೀಕು ಬೃಹತ್ ಸಮಾವೇಶಕ್ಕೆ ಬಿಜೆಪಿ ಭರ್ಜರಿಯಾಗಿ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಈಗ ಬಿಜೆಪಿಯ ಟಾರ್ಗೆಟ್ ಆಗಿರೋದೇ ಕಾಂಗ್ರೆಸ್ ಹಾಗೇನೆ ಜೆಡಿಎಸ್ ಭದ್ರಕೋಟೆಗಳನ್ನ ಹೆಂಗ್ ಭೇದಿಸಬೇಕು, ಅಲ್ಲಿ ಯಾವ್ಯಾವ ತರ ಕಾರ್ಯಕ್ರಮಗಳನ್ನ ನಡೆಸಬೇಕು, ಯಾವೆಲ್ಲ ನಾಯಕರನ್ನ ಕರೆಸಿ ಆ ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ನಡೆಸಬೇಕು ಅಂತ ಹೇಳಿ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಸಮಾವೇಶಕ್ಕೆ ಈಗ ಪ್ಲಾನ್ ಆಗಿದೆ. 28ನೇ ತಾರೀಕು, ಅದಕ್ಕೂ ಮುಂಚಿತವಾಗಿ 20ನೇ ತಾರೀಕು ಒಂದು ಸಭೆಯನ್ನ ನಡೆಸ್ತಾರೆ. ಸಭೆಯಲ್ಲಿ ರೂಟ್ ಮ್ಯಾಪ್ ಗಳನ್ನ ಫೈನಲ್ ಮಾಡ್ತಾರೆ. ಈಗ ಕಾರ್ಯಕಾರಿಣಿಯಲ್ಲಿ ಹೈಕಮಾಂಡ್ ಮಟ್ಟದ ನಾಯಕರು ರಾಜ್ಯ ನಾಯಕರಿಗೆ ಒಂದಿಷ್ಟು ಟಿಪ್ಸ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ಕಾರ್ಯರೂಪಕ್ಕೆ ತರುವಂತ ನಿಟ್ಟಿನಲ್ಲೂ ಕೂಡ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗುತ್ತೆ. ಎಲ್ಲ ವಿಷಯಗಳ ಬಗ್ಗೆ ಮತ್ತಷ್ಟು ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಶತಾಯಗತಾಯ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲೇಬೇಕು ಅಂತ ಹೇಳಿ ಬಿಜೆಪಿ ಅವರು ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಈ ಮಧ್ಯದಲ್ಲಿ 2 ದಿನ ಕಾರ್ಯಕಾರಿಣಿ ಆಯಿತು. ಒಂದಿಷ್ಟು ಟಿಪ್ಸ್ ಗಳನ್ನ ರಾಜ್ಯ ನಾಯಕರಿಗೆ ಹೈಕಮಾಂಡ್ ಮಟ್ಟದ ನಾಯಕರು ಕೊಟ್ಟಿದ್ದಾರೆ. ಸೊ ಈಗ ಎಲೆಕ್ಷನ್ ಕಾವು ಬಿಜೆಪಿಯಲ್ಲಿ ಏರ್ತಾ ಇದೆ. ಮತದಾರನ ಸೆಳೆಯುವಂತ ನಿಟ್ಟಿನಲ್ಲಿ ಎಸ್ಪೆಷಲಿ ಕಾಂಗ್ರೆಸ್ ಹಾಗೇನೆ ಜೆಡಿಎಸ್ ಭದ್ರಕೋಟೆಯನ್ನ ಛಿದ್ರ ಮಾಡೋ ನಿಟ್ಟಿನಲ್ಲಿ ಏನ್ ಪ್ಲಾನಿಂಗ್ ಆಗ್ತಾ ಇದೆ? ಖಂಡಿತವಾಗ್ಲೂ ಶರ್ಮಿತಾ, ಈಗಾಗಲೇ ಏನು ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿರುವಂತದ್ದು, ಅದರ ನಂತರವಾಗಿ ಈಗ ರಾಜ್ಯದ ನಾಯಕರಿಗೆ ಒಂದು ರೀತಿ ಉರುಪು ಸಿಕ್ಕಿದೆ. ಅದ್ರ ಜೊತೆಗೆ ಇಲ್ಲಿ ಮುಖ್ಯವಾಗಿ ತಂತ್ರಗಾರಿಕೆಯನ್ನ ಮಾಡಬೇಕು. ಆ ಒಂದು ಕಾರಣಕ್ಕೋಸ್ಕರವಾಗಿ ಈಗ ಅಂತಿಮವಾದಂತ ಅಂದ್ರೆ ಸಭೆಯನ್ನ ಮಾಡೋದಕ್ಕೆ ರಾಜ್ಯದ ನಾಯಕರು ಮುಂದಾಗಿರುವಂತದ್ದು. ಜನವರಿ 20ನೇ ತಾರೀಕು ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂತಹ ಬಿಎಲ್ ಸಂತೋಷ್ ಅವರ ನೇತೃತ್ವದಲ್ಲಿ ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೀತಿರುವಂತದ್ದು. ಸಭೆಯಲ್ಲಿ ಮುಖ್ಯವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಪ್ರಮುಖವಾದಂತಹ ನಾಯಕರು ಈ ಒಂದು ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ಒಂದು ಸಭೆಯ ಪ್ರಮುಖವಾದ ಉದ್ದೇಶ ಇಷ್ಟೇ. ಇನ್ನು ಏನಿದ್ರು ಕೂಡ ಚುನಾವಣೆ ರಾಜ್ಯದಲ್ಲಿ ಇನ್ನು 3 ತಿಂಗಳು ಚುನಾವಣೆ ಇದೆ. ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ 3 ತಿಂಗಳ ರೂಟ್ ಮ್ಯಾಪ್ ಇರಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾದಂತಹ ಒಂದು ಅಂತಿಮವಾದಂತಹ ಪಟ್ಟಿಯನ್ನ ಸಭೆಯಲ್ಲಿ ತಯಾರು ಮಾಡಲಾಗುತ್ತೆ. ಈಗಾಗಲೇ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಟಿಕೆಟ್ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಹಾಲಿ ಶಾಸಕರಿಗೆ ಒಂದಷ್ಟು ಜನ ಕೈ ಬಿಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೆ ಹೊಸಬರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಅವತ್ತಿನ ಸಭೆಯಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಅಂತಿಮವಾಗಿ ಟಿಕೆಟ್ ಆಯ್ಕೆ ಆಗುವಂತ ಫೈನಲ್ ವಿಚಾರವೂ ಕೂಡ ತೀರ್ಮಾನ ಆಗುತ್ತೆ. ಈಗಾಗಲೇ ಮತ್ತೆ ಸ್ಟಾರ್ ಕ್ಯಾಂಪೇನ್ ವಿಚಾರವಾಗಿ ಕೂಡ ಚರ್ಚೆ ಆಗ್ತಾ ಇದೆ. ಮುಖ್ಯವಾಗಿ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಯಾವ ನಾಯಕರು ಪ್ರಚಾರಕ್ಕೆ ಹೋದ್ರೆ ಸೂಕ್ತ, ಮತ್ತೆ ಯಾರು ಜನರ ಹತ್ರ ಆಗ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಒಂದಷ್ಟು ಜನ ಸ್ಟಾರ್ ಕ್ಯಾಂಪೇನರ್ ಕೂಡ ಲಿಸ್ಟ್ ಅನ್ನು ಮಾಡಲಾಗುತ್ತೆ. ಅದ್ರ ಜೊತೆಗೆ ಮತ್ತೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವಂತದ್ದು, ಆ ಮುಖಾಂತರವಾಗಿ ಜನರನ್ನ ಸೆಳೆಯುವಂತದ್ದು, ಮತ್ತೆ ರಾಜ್ಯದಲ್ಲಿ ಪ್ರಮುಖವಾದಂತಹ ನಿರ್ಣಾಯಕ ಸಮುದಾಯವಾಗಿರತಕ್ಕಂಥ ಲಿಂಗಾಯತ ಆಗಿರ್ಬೋದು ಮತ್ತೆ ಒಕ್ಕಲಿಗ, ಈ ಒಂದು 2 ಸಮುದಾಯಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ತಂತ್ರಗಾರಿಕೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಈಗಾಗಲೇ ಕಾಂಗ್ರೆಸ್ ಒಂದ್ ಕಡೆಗೆ ಜೆಡಿಎಸ್ ಆಗಿರ್ಬೋದು ಫ್ರೀ ಯೋಜನೆಗಳ ಮುಖಾಂತರವಾಗಿ ಜನರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಒಂದಷ್ಟು ಅಂದ್ರೆ ಸರ್ಕಾರದಲ್ಲಿ ಆಗುತ್ತೆ ಬಿಡುತ್ತೆ ಗೊತ್ತಿಲ್ಲ ಬರುವಂತ ದಿನಗಳಲ್ಲಿ, ಆದ್ರೆ ಈಗ ಜನರನ್ನ ಸೆಳೆಯಬೇಕು. ಆ ಒಂದು ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ ಆಗಿರ್ಬೋದು ಮತ್ತೆ ಜೆಡಿಎಸ್ ಫ್ರೀ ಯೋಜನೆಗಳನ್ನ ಘೋಷಣೆ ಮಾಡ್ಕೊಳ್ತಾ ಹೋಗ್ತಾ ಇರುವಂತದ್ದು. ಹೀಗಾಗಿ ಜನವರಿ 20ನೇ ತಾರೀಕು ನಂತರವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಏನು ಮುಖ್ಯವಾಗಿ ಏನು ಬಜೆಟ್ ಪೂರ್ವ ಸಭೆ ಕೂಡ ನಡೆಸ್ತಾ ಇದ್ದಾರೆ. ಹೀಗಾಗಿ ಬಜೆಟ್ ಪೂರ್ವ ಸಭೆಯಲ್ಲಿ ಮುಖ್ಯವಾಗಿ ಯಾವೆಲ್ಲ ಯೋಜನೆಗಳನ್ನ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ರಾಜ್ಯದ ಹಿರಿಯ ನಾಯಕರು ಮುಖ್ಯಮಂತ್ರಿಗಳಿಗೆ ಸಲಹೆಯನ್ನು ಕೊಡಲಿದ್ದಾರೆ. ಅಂತಿಮವಾಗಿ ಕಾಂಗ್ರೆಸ್ ಆಗಿರ್ಬೋದು ಮತ್ತೆ ಜೆಡಿಎಸ್ ನಾಯಕರಿಗೆ ಪ್ರತಿಯಾಗಿ ಒಂದಷ್ಟು ಮಹತ್ವ ಯೋಜನೆಗಳನ್ನ ಪ್ರಕಟ ಮಾಡುವಂತದ್ದು ಮತ್ತೆ ಪ್ರಣಾಳಿಕೆಯಲ್ಲಿ ಅದನ್ನ ಪ್ರಕಟ ಮಾಡುವಂತ ತೀರ್ಮಾನಕ್ಕೂ ಕೂಡ ಈ ಒಂದು ಸಭೆಯ ಮುಖ್ಯವಾಗಿರುವಂತದ್ದು. ಒಟ್ಟಾರೆಯಾಗಿ ಜನವರಿ 20 ಮಾಡ್ತಾ ಇದ್ದಾರೆ. ಸರಿ, ಅಮಿತ್ ಶಾ ಅವರ ನೇತೃತ್ವದಲ್ಲೇ ಸಮಾವೇಶಗಳನ್ನು ನಡೆಸೋದಕ್ಕೆ ರೂಟ್ ಮ್ಯಾಪ್ ಅಂದ್ರೆ ನಮಗೆ ಗೊತ್ತಾಗಿರೋ ಇನ್ಫಾರ್ಮೇಶನ್ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಭದ್ರಕೋಟೆ. ಹಾಗಾಗಿ ಯಾವ್ಯಾವ ಕ್ಷೇತ್ರದಲ್ಲಿ ಸಮಾವೇಶಕ್ಕೆ ಪ್ಲಾನಿಂಗ್ ಆಗ್ತಾ ಇದೆ?
ಶರ್ಮಿಂದಾ, ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಅಮಿತ್ ಶಾ ಅವರೇ ಖುದ್ದು ಆ ಕಡೆ ಆಸಕ್ತಿಯನ್ನ ವಹಿಸಿರುವಂತದ್ದು. ಹಳೆ ಮೈಸೂರು ಭಾಗದಲ್ಲಿ ಗೆದ್ರೆ 120 ಸ್ಥಾನವನ್ನ ಗೆಲ್ಲೋದ್ರ ಮುಖಾಂತರವಾಗಿ ಸಂಪೂರ್ಣವಾಗಿ ಅಧಿಕಾರಕ್ಕೆ ಬರ್ಬೋದು ಅನ್ನೋ ಒಂದು ಲೆಕ್ಕಾಚಾರ ಬಿಜೆಪಿ ನಾಯಕರು ಇರುವಂತದ್ದು. ಈಗಾಗಲೇ ಅಮಿತ್ ಶಾ ಅವರು ಸಾಕಷ್ಟು ಸ್ಟ್ರಾಟಜಿಗಳನ್ನ ಹಾಕೊಟ್ಟಿದ್ದಾರೆ. ಮುಖ್ಯವಾಗಿ ಹಳೆ ಮೈಸೂರು ಭಾಗದಿಂದ ಹಿಡಿದು ಈಗ ಬೆಂಗಳೂರಿನಲ್ಲಿ, ಅಂದ್ರೆ ಈಗಾಗಲೇ ಬೆಂಗಳೂರು ಬಿಜೆಪಿ ಕ್ಷೇತ್ರಗಳನ್ನ ಹೊರತುಪಡಿಸಿ ಮುಖ್ಯವಾಗಿ ಕಾಂಗ್ರೆಸ್ನ ಪ್ರಬಲ ನಾಯಕರು, ಅಂದ್ರೆ ಮುಖ್ಯವಾಗಿ ರಾಮಲಿಂಗಾರೆಡ್ಡಿ ಆಗಿರ್ಬೋದು, KJ ಜಾರ್ಜ್ ಆಗಿರ್ಬೋದು, ಮತ್ತೆ ಕೃಷ್ಣ ಬೈರೇಗೌಡ ಆಗಿರ್ಬೋದು, ಈ ರೀತಿಯಾದ ಯುವ ಕ್ಷೇತ್ರಗಳಲ್ಲಿ ಕಮಲ ಅರಳಿಸುವಂತ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನು ಮಾಡ್ತಿರುವಂತದ್ದು. ಅಂದ್ರೆ ಜನವರಿ 28ನೇ ತಾರೀಕು ಬೃಹತ್ ಸಮಾವೇಶಕ್ಕೂ ಕೂಡ ರಾಜ್ಯದ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು. ಅಮಿತ್ ಶಾ ಅವರು ಈ ಒಂದು ಬೃಹತ್ ರೋಡ್ ಶೋವನ್ನ ಮಾಡೋದಕ್ಕೂ ಕೂಡ ಈಗಾಗಲೇ ಬಿಜೆಪಿ ನಾಯಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಮಿತ್ ಶಾ ಅವರು ಹೇಳಿರೋದಿಷ್ಟೇ, ನಾನು ಎಲ್ಲಿ ಪಕ್ಷ ವೀಕ್ ಇದೆ ಅಲ್ಲಿ ಪ್ರವಾಸವನ್ನು ಮಾಡ್ತೀನಿ, ಅಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವಂತ ಒಂದು ಕೆಲಸವನ್ನು ಮಾಡ್ತೀನಿ, ಹೀಗಾಗಿ ನೀವು ತಯಾರಾಗಿ ಅನ್ನುವಂಥ ಸೂಚನೆಯನ್ನ ಅಮಿತ್ ಶಾ ಅವರು ರಾಜ್ಯದ ನಾಯಕರಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಅಮಿತ್ ಶಾ ಅವರ ಸೂಚನೆ ಮೇರೆಗೆ ಈಗ ರಾಜ್ಯದ ನಾಯಕರು ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಒಂದ್ ಕಡೆ ಹಳೆ ಮೈಸೂರು ಭಾಗದಲ್ಲಿ ಈಗಾಗಲೇ ಟಾರ್ಗೆಟ್ ಕೊಟ್ಟಾಗಿದೆ. ಈಗ ಟಾರ್ಗೆಟ್ ಕೊಟ್ಟ ನಂತರವಾಗಿ ಅಲ್ಲಿರ್ತಕ್ಕಂಥ ಒಕ್ಕಲಿಗ ನಾಯಕರು ಅಲ್ಲಿ ತಮ್ಮದೇ ಆದಂತಹ ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ. ಅಮಿತ್ ಶಾ ಅವರ ತಂತ್ರಗಾರಿಕೆ ಮೇಲೆ ಮಂಡ್ಯ ಆಗಿರ್ಬೋದು, ಮೈಸೂರು ಭಾಗ ಆಗಿರ್ಬೋದು, ಮತ್ತೆ ಹಾಸನ ಆಗಿರ್ಬೋದು, ಮತ್ತೆ ರಾಮನಗರದಲ್ಲಿ ಗೆಲ್ಲುವಂತ ನಿಟ್ಟಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು. ಅದ್ರ ಜೊತೆಗೆ ಈಗ ಬೆಂಗಳೂರಿನ ಭಾಗದಲ್ಲಿ ಈಗಾಗಲೇ ಕಾಂಗ್ರೆಸ್ನ ಪ್ರಬಲ ಕೋಟೆ ಏನಿದೆ, ಅಂದ್ರೆ ಕಾಂಗ್ರೆಸ್ನ ಭದ್ರಕೋಟೆ ಏನಿದೆ, ಅಲ್ಲಿ ಕಮಲ ಅರಳಿಸುವಂತ ನಿಟ್ಟಲ್ಲಿ ತಂತ್ರಗಾರಿಕೆ ಅಮಿತ್ ಶಾ ಅವರೇ ಮುಂದಾಗಿರುವಂತದ್ದು. ಅದು ಬೃಹತ್ ರೋಡ್ ಶೋ ಮುಖಾಂತರವಾಗಿ ಒಂದು ದೊಡ್ಡ ಕಾರ್ಯಕ್ರಮವನ್ನ ಮಾಡೋದ್ರ ಮುಖಾಂತರವಾಗಿ ಆ ಭಾಗಕ್ಕೆ ಒಂದು ಸಂದೇಶ ಕೊಡುವಂಥದ್ದು. ಆ ಮುಖಾಂತರವಾಗಿ ಬೆಂಗಳೂರಿನ ಪ್ರಮುಖವಾದಂತಹ ನಾಯಕರ ಜೊತೆಗೆ ಅವತ್ತು ಸಂಜೆನೆ ಒಂದು ಸಭೆಯನ್ನ ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ರಣತಂತ್ರವನ್ನ ರೂಪಿಸುವಂತದ್ದು ಅಮಿತ್ ಶಾ ಅವರ ತಂತ್ರಗಾರಿಕೆ ಆಗಿದೆ. ಹೀಗಾಗಿ ಜನವರಿ 28ನೇ ತಾರೀಕಿನ ಅಮಿತ್ ಶಾ ಅವರ ಒಂದು ಕಾರ್ಯಕ್ರಮ ಬಹಳಷ್ಟು ಕುತೂಹಲ ಮೂಡಿಸಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ. ಈ ಕ್ಷಣದ ಅಪ್ಡೇಟ್ಸ್ಗೆ. ಜಲಮಂಡಳಿಗೆ ಸರ್ಕಾರಿ ಇಲಾಖೆಗಳಿಂದಲೇ ಆರ್ಥಿಕ ಹೊರೆ ಆಗ್ತಾ ಇದೆ. ಕೇಂದ್ರ ಹಾಗೇನೆ ರಾಜ್ಯ ಸರ್ಕಾರದ ಇಲಾಖೆಗಳಿಂದ ಬರಬೇಕಾಗಿದೆ 308 ಕೋಟಿ ಬಾಕಿ ಹಣ. ನೋಟಿಸ್ ಕೊಟ್ಟರೂ ಕೂಡ ಕ್ಯಾರೆ ಅಂತ ಇಲ್ಲ ಬಾಕಿ ಉಳಿಸಿಕೊಂಡಿರುವಂತ ಇಲಾಖೆಗಳು. ಇಲಾಖೆಗಳ ಉತ್ತರ ಏನಿದಕ್ಕೆ, ನಮ್ಗೆ ಇನ್ನೂ ಟೈಮ್ ಬೇಕು ಬಿಲ್ ಕಟ್ಟೋದಕ್ಕೆ ಅಂತ. ಕೆಲ ಇಲಾಖೆಗಳು ಕಟ್ಟಡ ಬದಲಾಯಿಸಿದ್ರು ಕೂಡ ಹಳೆಯ RC ನಂಬರ್ನಲ್ಲೇ ಕೂಡ ಬಿಲ್ ಏರಿಕೆ ಆಗಿದೆ. ಈ ಕುರಿತು ಮುಖ್ಯಮಂತ್ರಿಗೆ ಈಗ ಪತ್ರವನ್ನು ಬರೆಯೋದಕ್ಕೆ ಮುಂದಾಗಿದೆ BWSSB. ಜಲಮಂಡಳಿಗೆ ಬಿಲ್ನಿಂದ ಬರುವಂತ ಆದಾಯಕ್ಕಿಂತ ವೆಚ್ಚವೇ ಹೆಚ್ಚಾಗ್ಬಿಟ್ಟಿದೆ. ಅರ್ಧದಷ್ಟಾದ್ರೂ ಬಿಲ್ ಕಟ್ಟಿ ಅಂತ ಹೇಳಿ ಜಲಮಂಡಳಿ ಈ ಸರ್ಕಾರಿ ಇಲಾಖೆಗಳಲ್ಲಿ ಮನವಿ ಮಾಡಿಕೊಂಡ್ರು ಕೂಡ ಪ್ರಯೋಜನ ಆಗಿಲ್ಲ. ಅವ್ರು ಟೈಮ್ ಮೇಲೆ ಟೈಮ್ ತಗೊಳ್ತಾರೆ ಇದ್ದಾರೆ. ನಷ್ಟ ಭರಿಸೋದಕ್ಕೆ ಬಾಕಿ ಮೊತ್ತ ಪಾವತಿಸುವಂತೆ BWSSB ಮನವಿಯನ್ನ ಮಾಡಿಕೊಂಡಿದೆ. ಈಗ ಜನಸಾಮಾನ್ಯರೇನಾದ್ರೂ ಹಿಂಗ್ ಮಾಡಿದ್ರೆ, ಬಿಲ್ ಕಟ್ಟಿಲ್ಲ ಅಂತಂದ್ರೆ ಕಟ್ ಮಾಡಿ ಹೋಗ್ತಾರೆ ಸಪ್ಲೈನ, ವಾಟರ್ ಸಪ್ಲೈನ. ಆದ್ರೆ ಇಲ್ಲಿ ನೋಡಿ, ಸರ್ಕಾರಿ ಇಲಾಖೆಗಳಿಂದಲೇ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ, ಜಲಮಂಡಳಿಗೆ ಹೊರೆ ಆಗ್ತಾ ಇದೆ. ಕೇಂದ್ರ ಹಾಗೇನೆ ರಾಜ್ಯ ಸರ್ಕಾರದ ಇಲಾಖೆಗಳಿಂದ ಸುಮಾರು 308 ಕೋಟಿ ಬಾಕಿ ಹಣ ಬರಬೇಕು. ನೋಟಿಸ್ ಇಶ್ಯೂ ಮಾಡಿದ್ರು ಕೂಡ ಈ ಬಗ್ಗೆ ಇಲಾಖೆಗಳು ಕೇರ್ ಮಾಡ್ತಾ ಇಲ್ಲ. ಬಿಲ್ ಪಾವತಿಗೆ ಇನ್ನೂ ಟೈಮ್ ಬೇಕು ಅಂತ ಮತ್ತೆ ಕೇಳ್ತಾ ಇದ್ದಾರೆ. ಸರ್ಕಾರಿ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು, ಬೇರೆ ವಿವಿಧ ಇಲಾಖೆಗಳಿಂದ ಏನು ಬಾಕಿ ಬರಬೇಕಿರ್ತಕ್ಕಂಥ ನೀರಿನ ಬಿಲ್ಲಿನ ಮೊತ್ತ ಒಂದು ಹೆಚ್ಚಿನ ಮಟ್ಟಿಗೆ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಪ್ರತಿಯೊಂದು ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರ ಆಯಾ ಸಂಬಂಧಪಟ್ಟ ಮುಖ್ಯಸ್ಥರಿಗೆ ಪತ್ರವನ್ನು ಬರೆದು ಬಾಕಿ ಉಳಿದಿರ್ತಕ್ಕಂಥ ನೀರಿನ ಬಿಲ್ಲನ್ನು ದಯವಿಟ್ಟು ಕಟ್ಟಿ ಅದನ್ನು ಮುಂದಿನ ಒಂದು ನಿರ್ವಹಣೆಗೆ, ಜಲಮಂಡಳಿಯ ನಿವಾರಣೆಗಾಗಿ ಅನುಕೂಲ ಆಗುತ್ತೆ ಅಂತೇಳಿ ನಾವು ಪ್ರತಿಯೊಂದು ಪತ್ರ ಬರ್ತೇವೆ. ಈ ಮಧ್ಯದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟು, ರೈಲ್ವೆ ಡಿಪಾರ್ಟ್ಮೆಂಟು, ಡಿಫೆನ್ಸ್ ಡಿಪಾರ್ಟ್ಮೆಂಟು, ಪೊಲೀಸ್ ಇಲಾಖೆ, ಬೇರೆ ಡಿಪಾರ್ಟ್ಮೆಂಟ್ ಅವಶ್ಯಕತೆ ನಾವು ಪತ್ರವನ್ನು ಬರೆದು ಫಾಲೋಅಪ್ ಮಾಡಿ ಹಣವನ್ನು ಕಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಎಷ್ಟು ಸರ್ ಅಂದಾಜು ಬಾಕಿ ಇರೋದು? ಅಂದಾಜು ಇಯರ್ಲಿ ಮೋರ್ ದನ್ 350 crores ಅಮೌಂಟ್ ಇದೆ ಟೋಟಲ್ ಓವರಾಲ್ ನಮ್ಮ ಬೋರ್ಡ್ನಿರೋದು. ನಮ್ಮ ಈಗ ಫಾರ್ ಎಕ್ಸಾಂಪಲ್ ಸ್ಟೇಟ್ ಗೌರ್ಮೆಂಟ್ 152 ಕೋಟಿ ಸ್ಟೇಟ್ ಗೌರ್ಮೆಂಟ್ ಇದೆ, ಅಥವಾ ಜೊತೆಗೆ ಡಿಫೆನ್ಸ್ದು ಒಂದು 54 ಕೋಟಿ ಇದೆ, ಸೆಂಟ್ರಲ್ ಗೌರ್ಮೆಂಟ್ 52 ಕೋಟಿ ಇದೆ, BBMP ಇದೆ. ಇತರೆ ಸರ್ಕಾರಿ ಇಲಾಖೆಗಳಿಂದಲೂ ಬೇರೆ BBMP ಅಂದಾಜು 42 ಕೋಟಿ ಹಣ ಬರಬೇಕಾಗಿದೆ. ಸರ್ಕಾರಿ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಜನಸಾಮಾನ್ಯರು ಈ ತರ ಬಾಕಿ ಉಳಿಸ್ಕೊಂಡ್ಬಿಟ್ರೆ ಬಿಲ್ನ ವಾಟರ್ ಸಪ್ಲೈನೇ ಕಟ್ ಮಾಡ್ಬಿಡ್ತಾರೆ. ಆದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಇಲಾಖೆಗಳಿಂದ ದುಡ್ಡು ಬರಬೇಕು, ಸುಮ್ಮನಾಗಿದ್ದಾರೆ, ನೋಟಿಸ್ ಕೊಡ್ತಾ ಇದ್ದಾರೆ ಅಷ್ಟೇ. ಸೊ ಈಗ ಯಾವ್ಯಾವ ಇಲಾಖೆಗಳಿಂದ, ಅಂದ್ರೆ ಯಾವ್ಯಾವ ಕಚೇರಿಗಳಿಂದ ಎಷ್ಟೆಷ್ಟು ಬಾಕಿ ಹಣ ಬರಬೇಕಾಗಿದೆ, ಏನ್ ಕ್ರಮ ನೆಕ್ಸ್ಟ್ BWSSBದು? ಶರ್ಮಿತಾ, BWSSBಗೂ ಕೂಡ ಇದು ದೊಡ್ಡ ತಲೆನೋವಾಗಿ ಚಿಂತೆಯಾಗಿ ಕಾಡ್ತಾ ಇರೋದು. ಯಾಕಂದ್ರೆ ಈ ಜನಸಾಮಾನ್ಯರು ಬಿಲ್ ಏನಾದ್ರು ಕಟ್ಟದೇ ಇದ್ರೆ 3 ತಿಂಗಳಿಗೆ ಟ್ಯಾಪ್ ಕನೆಕ್ಷನ್ ಅನ್ನೇ ಕಟ್ ಮಾಡಿ ಹೆದರಿಸಿ ಬೆದರಿಸಿ ಅನ್ನೋ ರೀತಿಯಾಗಿ ಮಾಡಿ ಏನೋ ಬಿಲ್ ಅನ್ನ ಕಲೆಕ್ಟ್ ಮಾಡ್ಕೋತಾರೆ. ಆದ್ರೆ
ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಕಟ್ಟಡಗಳೇನಿದಾವೆ, ನಿಮಗೆ ಆಶ್ಚರ್ಯ ಆಗ್ಬೋದು, BBMPನೇ 41 ಕೋಟಿಯಷ್ಟು ಬಾಕಿ ಉಳಿಸ್ಕೊಂಡಿದೆ. ಇದು ಬರೀ ಬಾಕಿ ಮೊತ್ತ ಅಲ್ಲ, ಅದ್ರ ಜೊತೆಗೆ ಬಡ್ಡಿನೂ ಕೂಡ ಆಡ್ ಆಗ್ತಾ ಹೋಗ್ತಾ ಇದೆ ಪ್ರತಿ ವರ್ಷ. ಇದು ಬಹಳಷ್ಟು ತೊಂದರೆ ಆಗ್ತಾ ಇರೋದು. ಈ ಬಗ್ಗೆ BWSSB ರಾಜ್ಯ ಸರ್ಕಾರಕ್ಕೆ ಅಂದ್ರೆ CM ಅವರಿಗೆ ಮನವಿಯನ್ನು ಕೂಡ ಮಾಡ್ಕೊಳ್ಳಲು ಮುಂದಾಗಿದೆ. ಯಾಕಂದ್ರೆ ನಮಗೆ ಈ ರೀತಿಯಾಗಿ ಪ್ರತಿ ವರ್ಷ ಹೆಚ್ಚಾಗ್ತಾ ಹೋದ್ರೆ ಬಾಕಿ ಮೊತ್ತ ನಾವು ರನ್ ಮಾಡೋದು ಕೂಡ ಕಷ್ಟ ಆಗತ್ತೆ. ಜನಸಾಮಾನ್ಯನ ಮೇಲೆ ಕಳೆದ 8 ವರ್ಷದಿಂದನೂ ಕೂಡ ಬಿಲ್ನ ಮೊತ್ತವನ್ನು ಕೂಡ ವಾಟರ್ನ ಬಿಲ್ನ ಮೊತ್ತ ಏನಿದೆ ದರವನ್ನ ಹೆಚ್ಚಳ ಮಾಡಿಲ್ಲ. ಆ ಕಾರಣಕ್ಕಾಗಿ ದಯಮಾಡಿ ನಮಗೆ ಯಾರ್ಯಾರು ಈ BBMP ಇರ್ಬೋದು, ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಇಲಾಖೆಗಳಿರ್ಬೋದು ಮತ್ತು ರಾಜ್ಯ ಸರ್ಕಾರದ ಬೇರೆ ಬೇರೆ ಇಲಾಖೆಗಳೇನಿದಾವೆ ಆ ಎಲ್ಲ ಇಲಾಖೆಗಳು ಕೂಡ ದಯಮಾಡಿ ಬಿಲ್ಲನ್ನ ಬರೆಸಿ ಕನಿಷ್ಠ ಈ ಒಂದು ತಿಂಗಳಲ್ಲಿ 50% ಆದ್ರೂ ಬರೆಸಿದ್ರೆ ನಮಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗತ್ತೆ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ, ಅದರಲ್ಲೂ ಕೂಡ CM ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿಯನ್ನ ಮಾಡ್ಲಿಕ್ಕೆ, ಪತ್ರವನ್ನ ಬರಲಿಕ್ಕೂ ಕೂಡ BWSSB ಮುಂದಾಗಿದೆ. ಇದು ಬಾಕಿ ಮೊತ್ತದ ಜೊತೆಗೆ ಬಡ್ಡಿ ಹೆಚ್ಚಾಗ್ತಾ ಇರೋದ್ರಿಂದ BWSSB ಮ್ಯಾನೇಜ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಶರಣ್ ಹಂಪಿ ತಮ್ಮೆಲ್ಲ ಅಪ್ಡೇಟ್ಸ್ಗೆ. ಜಲಮಂಡಳಿಗೆ ಸರ್ಕಾರಿ ಇಲಾಖೆಗಳಿಂದಲೇ ಆರ್ಥಿಕ ಹೊರೆ ಆಗಿರುವುದು. ಕೇಂದ್ರ ಹಾಗೆಯೇ ರಾಜ್ಯ ಸರ್ಕಾರದ ಇಲಾಖೆಗಳಿಂದ ಸುಮಾರು 308 ಕೋಟಿ ಬಾಕಿ ಹಣ ಬರಬೇಕಾಗಿದೆ. ಹಾಗೆ ನಾವು ನೋಡೋಕೆ ಹೋದ್ರೆ ರಾಜ್ಯ ಸರ್ಕಾರಿ ಇಲಾಖೆಗಳು, ಕೇಂದ್ರ ಸರ್ಕಾರಿ ಇಲಾಖೆಗಳು, BBMP, ಡಿಫೆನ್ಸ್, ಇತರೆ ಇಲಾಖೆಗಳಿಂದ ಈ ಬಾಕಿ ಮೊತ್ತ ಬರಬೇಕಾಗಿದೆ. ಅಟ್ಲೀಸ್ಟ್ ಈಗ ಅರ್ಧನಾದ್ರೂ ಕಟ್ಟಿ, ನಾವು ನಷ್ಟದಲ್ಲಿದ್ದೀವಿ ಅಂತ ಜಲಮಂಡಳಿ ರಿಕ್ವೆಸ್ಟ್ ಮಾಡಿಕೊಂಡ್ರೂ ಕೂಡ ಈ ಇಲಾಖೆಗಳಿಗೆ ನಮ್ಗಿನ್ನೂ ಸಮಯಾವಕಾಶ ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಹೀಗಾಗಿ ಮುಖ್ಯಮಂತ್ರಿಗಳಿಗೆ ಈ ಬಗ್ಗೆ ಪತ್ರವನ್ನ ಬರೆದು ನಮಗೆ ಆರ್ಥಿಕ ಹೊರೆ ಆಗ್ತಾ ಇದೆ, ನಷ್ಟ ಆಗ್ತಾ ಇದೆ ಅಂತ ಹೇಳಿ ತಿಳಿಸೋದಕ್ಕೆ BWSSB ಮುಂದಾಗಿದೆ. ಈಗ ನೋಟಿಸ್ ಎಲ್ಲ ಇಶ್ಯೂ ಆಗಿದೆ. ನೋಟಿಸ್ ಕೊಟ್ಟರೂ ಕೂಡ ಇಲಾಖೆಗಳು ಮಾತ್ರ ಇದಕ್ಕೆ ಕ್ಯಾರೆ ಅಂತ ಇಲ್ಲ. ನಮಗೆ ಟೈಮ್ ಬೇಕು ಅಷ್ಟೇ ಅವ್ರು ಕೇಳ್ತಾ ಇರೋದು. ಇನ್ನು ಕೆಲ ಇಲಾಖೆಗಳ ಬಿಲ್ಡಿಂಗ್ ಚೇಂಜ್ ಮಾಡಿದ್ದಾರೆ, ಕಟ್ಟಡ ಬದಲಾವಣೆ ಆದರೂ ಕೂಡ ಹಳೆಯ RC ನಂಬರ್ನಲ್ಲೇ ಕೂಡ ಬಿಲ್ ಏರಿಕೆ ಆಗ್ತಾ ಇದೆ, ಬಡ್ಡಿ ಕೂಡ ಆಗ್ತಾ ಇದೆ. ಅರ್ಧದಷ್ಟು ಪಾವತಿ ಮಾಡಿ ಅಟ್ಲೀಸ್ಟ್ ನಮ್ಗೆ ಆರ್ಥಿಕ ಹೊರೆ ಏನಿದೆ ನಾವು ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಬೋದು ಅಂತ ಕೇಳ್ತಾ ಇದ್ರು ಕೂಡ ಆ ಹೊರೆ ನಮಗೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ರು ಕೂಡ BWSSB. ಸರ್ಕಾರಿ ಇಲಾಖೆಗಳು ಈ ಬಗ್ಗೆ ಅದ್ಯಾಕೋ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಬಟ್ ಇಲ್ಲಿ ಜನಸಾಮಾನ್ಯರು ಸಹಜವಾಗಿ ಒಂದು ಪ್ರಶ್ನೆ ಕೇಳ್ತಾರೆ. ಅಕಸ್ಮಾತ್ ಒಂದು ಮನೆಯಲ್ಲಿ ನಾವು ವಾಟರ್ ಬಿಲ್ ಸರಿಯಾಗಿ ಪೇ ಮಾಡಿಲ್ಲ ಅಂತಂದ್ರೆ ಇವರು ಕನೆಕ್ಷನ್ನೇ ಕಟ್ ಮಾಡಿಬಿಡ್ತಾರೆ. ಅಂದರೆ ಸರ್ಕಾರಿ ಇಲಾಖೆಗಳಲ್ಲಿ ಮಾತ್ರ ಹೀಗೆ ಮಾಡ್ತಾ ಇಲ್ಲ, ಇದು ಯಾಕೆ ಅಂತಲೂ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಪ್ರಾಣದ ಹಂಗು ತೊರೆದು ಮುತ್ತಪ್ಪ ಸಾಹಸ. ವಯಸ್ಸು 71, ಸ್ವಾಭಿಮಾನದ ಬದುಕು, ಶಿಸ್ತುಬದ್ಧ ಜೀವನಕ್ಕೆ ಸ್ಫೂರ್ತಿ ಯಾರು? ಇದು ಸ್ವಾಭಿಮಾನಿ ಮುತ್ತಪ್ಪ ಅವರ ಸ್ಟೋರಿ. ನಿನ್ನೆ ಬೆಂಗಳೂರಲ್ಲಿ ನಡೆದಂತ ಘಟನೆ ದೇಶವ್ಯಾಪಿ ಚರ್ಚೆ ಆಗ್ತಾ ಇದೆ. ಒಂದು ಆಕ್ಸಿಡೆಂಟ್ ಆಗುತ್ತೆ, ಆಕ್ಸಿಡೆಂಟ್ ನಿಂದ ಪರಸ್ಪರ ವಾದ ಪ್ರತಿವಾದ ಅಲ್ಲಿ ನಡೆಯುತ್ತೆ. ನಡೀತಾ ಇದ್ದಂತೆ ಸ್ಕೂಟರ್ ಸವಾರ ಮುತ್ತಪ್ಪ ಅನ್ನೋ ವೃದ್ಧನನ್ನ ದರ ಅಂತ ಎಳ್ಕೊಂಡು ಹೋಗಿರ್ತಾನೆ. ಆ ಮುತ್ತಪ್ಪ ಅವರ ಸ್ಟೋರಿ ಈಗ ರಿವೀಲ್ ಆಗಿದೆ. ಪ್ರಾಣಕ್ಕಿಂತ ಸ್ವಾಭಿಮಾನನೇ ಮುಖ್ಯ ಅಂತ ಬದುಕಿದವರು, ಸ್ವಾಭಿಮಾನಕ್ಕಾಗಿ ಪ್ರಾಣವನ್ನೇ ಪಣಕ್ಕಿಟ್ಟವರು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಭಾವಿಸಿದವರು. ತನ್ನ ಜೀವ ಹೋದ್ರೂ ಸರಿ, ತಪ್ಪು ಮಾಡಿದಾನೆ ಆ ವ್ಯಕ್ತಿ, ಆಕ್ಸಿಡೆಂಟ್ ಮಾಡಿದಾನೆ, ಆತನಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗದಂತೆ ಇಷ್ಟು ವರ್ಷಗಳ ಕಾಲ ಬದುಕಿದ್ರಲ್ಲ, ನೆನ್ನೆನೂ ಆ ಸ್ವಾಭಿಮಾನವನ್ನ ಅವರು ತೋರಿದ್ದಾರೆ. ಅದೇ ಸ್ವಾಭಿಮಾನ, ಶಿಸ್ತಿನ ಜೀವನ ಮುತ್ತಪ್ಪ ಅವರನ್ನ ಈ ಹಂತಕ್ಕೆ ತಂದಿದೆ ಅಂತ ಅವ್ರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ ಗೋವಿಂದರಾಜನಗರದ ಆಕ್ಸಿಡೆಂಟ್. 600 ಮೀಟರ್ ಎಳ್ಕೊಂಡು ಹೋದ್ರೂ ಕೂಡ ಮುತ್ತಪ್ಪ ಬಚಾವಾಗಿದ್ದು ಹೆಂಗೆ? ಹಾಗಾದ್ರೆ ಆಸ್ಪತ್ರೆಯಲ್ಲಿರುವಂತ 71 ವರ್ಷದ ವೀರ ಮುತ್ತಪ್ಪ ಇವಾಗ ಹೇಗಿದ್ದಾರೆ? 71 ವರ್ಷ ಆದ್ರೂ ಕೂಡ ಅವರು ಬೈಕ್ ಸವಾರನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿನೇ ಡಿಸೈಡ್ ಮಾಡ್ಕೊಂಡಿದ್ರು. ಅದಕ್ಕೋಸ್ಕರ ಗಟ್ಟಿಯಾಗಿ ಆ ಸ್ಕೂಟರ್ನ ಹಿಂಬದಿಯನ್ನ ಅವ್ರು ಹಿಡ್ಕೊಂಡ್ಬಿಟ್ಟಿದ್ರು. 60-70 ಕಿಲೋಮೀಟರ್ ಸ್ಪೀಡಲ್ಲೇ ಆತ ಎಳ್ಕೊಂಡು ಹೋದ್ರೂ ಕೂಡ ಅವ್ರು ಬದುಕಿದ್ದು ಆ ದೃಶ್ಯ ನೋಡಿದಾಗ ನಮಗೆ ಪವಾಡ ಅನ್ಸ್ಬಿಡುತ್ತೆ. ಪವಾಡ ಕಾರಣ ಆಗಿದ್ದು ಮುತ್ತಪ್ಪನವರ ನಂಬಿಕೆ ಮತ್ತು ಅವರ ದಿನಚರಿ ಹೇಗಿದೆ ಅವ್ರದ್ದು? ಹಾಗಾದ್ರೆ ಪ್ರತಿ ಮಂಗಳವಾರ ಮತ್ತೆ ಶನಿವಾರ ಉಪವಾಸವನ್ನ ಮಾಡ್ತಾರಂತೆ ಮುತ್ತಪ್ಪ. ಮತ್ತೆ ಅವ್ರು ಹೇಳ್ಕೊಂಡಿದ್ದಾರೆ, ದೇವರೇ ನನ್ನನ್ನು ಕಾಪಾಡಿದ್ದು. ಆಸ್ಪತ್ರೆಯಲ್ಲಿದ್ರು ಕೂಡ ನ್ಯೂಸ್ 18 ಜೊತೆ ಮುತ್ತಪ್ಪ ಅವರು ಮುಕ್ತವಾಗಿ ಮಾತಾಡಿದ್ದಾರೆ.
ಗಾಂಧಿ ನೆಹರೂಜಿಯವ್ರ ಫಾಲೋವರ್ಸ್. ಅವಾಗ ಶಾಸ್ತ್ರಿ ಅವರು ಉಪವಾಸ ಮಾಡೋಕ್ಕೆ ಹೇಳಿದ್ರಲ್ಲ, ಅವತ್ತಿಂದ ಫಾಲೋ. 68ಅಲ್ಲಿ ಶಾಸ್ತ್ರಿ ಉಪವಾಸ ಮಾಡ್ತಾರೆ ದೇಶದ ಬರಗಾಲ ಬಂದಾಗ. ಅವಾಗಿಂದ ಅದು ಬಿಗಿನಿಂಗಿಂದ ಮಾಡ್ತೀನಿ ಸರ್, ಚೈಲ್ಡ್ಹುಡ್ಡಿಂದ ಮಾಡ್ತೀನಿ. ನನಗೆ ಶಾಸ್ತ್ರಿ ಅವ್ರದ್ದು ಪ್ರಭಾವ ಜಾಸ್ತಿ ಆಗಿತ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವರೇ ಉಪವಾಸ ಮಾಡ್ತಾಯಿದ್ರು, ಅದರಿಂದ ನಾನು ಸ್ಟಾರ್ಟ್. ಅವ್ರು ಸೋಮವಾರ ಮಾಡ್ತಾಯಿದ್ರು, ನಾನು ಸೋಮವಾರ ಬಿಟ್ಟು ಮಂಗಳವಾರ ಶನಿವಾರ ಸರ್. ದಯವಿಚ್ಛೆ ಹೆಂಗಿದೆ, ನಥಿಂಗ್ ಈಸ್ ಇನ್ ಅವರ್ ಹ್ಯಾಂಡ್. ಅವರು 1968ಇಂದನೂ ಮಾಡ್ತಾ ಇದ್ದಾರೆ. ವೆನ್ ಈಸ್ ಎ ಸ್ಮಾಲ್ ಬಾಯ್, ಸಣ್ಣವರಿದ್ದಾಗಿನಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ದೆನ್ ಅವರಲ್ಲಿ ಒಂದು ತತ್ವ ಇದೆ, ನಾನೊಂದು ದೇಶಕ್ಕಾಗಿ ಒಂದು ಇದಕ್ಕಾಗಿ ಮಾಡಬೇಕು ಅನ್ನೋದು ಅವರಲ್ಲಿ ಇತ್ತು. ಅದನ್ನು ಹಾಗೆ ಫಾಲೋ ಮಾಡ್ತಿದ್ದಾರೆ. ನಾವು ಯಾರೇನು ಹೇಳಿದ್ರು ಅವ್ರು ಮಂಗಳವಾರ ಶನಿವಾರ ಬಿಡೋದಿಲ್ಲ. ಇವನ್ ನಮ್ಮ ಮನೆಗೆ ಬಂದ್ರೂ ಒಂದು ಲೋಟ ನೀರು ತಗೊಳ್ಳಲ್ಲ ಅವ್ರು. ಇಲ್ಲಮ್ಮ ಇವತ್ತು ಉಪವಾಸ ನಂದು ಅಂತ ಹೇಳ್ತಾರೆ. ಈಸ್ ಮೇಂಟೈನಿಂಗ್ ಲೈಕ್ ದ್ಯಾಟ್. ಅವರು 1960 ಬೈ ಬರ್ತ್ ವಿ ಹ್ಯಾವ್ ಸೀನ್. ನಮಗೆ ಫಾದರ್ ಇಲ್ಲ, ಜಸ್ಟ್ ಬ್ರದರ್ ಅವರು. ನಾನು ಒಂದು 34 ವರ್ಷದಿಂದ ನಾವು ಅವ್ರ ರಿಲೇಷನ್ ಆದಮೇಲೆ ನೋಡ್ಕೊಂಡೈತೀನಿ ಅವ್ರ ಜೊತೆಗೆ. ಧೈರ್ಯವಂತರು. ಇವ್ರ ಫ್ಯಾಮಿಲಿನಲ್ಲೇ ಅವರೊಂದು ಸ್ಟಾರ್. ಅವನು ಯಾವಾಗ ತಪ್ಪಿಸೋಕೆ ನೋಡಿದನಲ್ಲ, ಇವ್ರಿಗೆ ಛಲ ಬಂದುಬಿಟ್ಟಿದೆ. ಇವನು ಯಾವಾಗ ನಾನು ಬೇರೆಯವ್ರಿಗೂ ಮಿಸ್ಬಿಹೇವ್ ಮಾಡ್ತಾ ಇದ್ದಾನೆ, ನನಗೂ ಲೀಗಲಾಗಿ ನಿಂತು ಹಿಂಗಾಯಿತು ಅಂತ ಹೇಳಿಲ್ಲಲ್ಲ, ಅವ್ರಿಗೆ ಛಲ ಬಂದುಬಿಡ್ತು. ಇವನು ಹಿಡಿದು ಕೊಟ್ಟು ಬಿಡಬೇಕು ಅಥವಾ ಏನೋ ಒಂದು ಅವರೇ ಏನೋ ಸಾಧನೆ ಮಾಡಬೇಕು, ಇವನು ಏನೋ ಒಂದು ಪನಿಷ್ಮೆಂಟ್ ಥರ ಅನ್ನೋದು ಆ ಛಲ ಹಿಡ್ಕೊಂಡು ಇವರು ಅದನ್ನು ಬಿಟ್ಟಿಲ್ಲ. ಬೈ ಬರ್ತ್ ವಿ ಹ್ಯಾವ್ ಸೀನ್. ನಮಗೆ ಫಾದರ್ ಇಲ್ಲ, ಜಸ್ಟ್. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ. ಮಂಜುನಾಥ್, ಮುತ್ತಪ್ಪ ಅವರ ವಿಡಿಯೋ ನೋಡಿದವರು ಒಂದು ಆಕ್ಸಿಡೆಂಟ್ ಆಗುತ್ತೆ, ಸಣ್ಣ ಮಟ್ಟಕ್ಕೆ ಜಗಳ ಆಗುತ್ತೆ, ಅವ್ರು ಯಾಕೆ ಹಂಗೆ ಸ್ಕೂಟರ್ ಇಟ್ಕೊಂಡು ಹೋಗ್ಬೇಕಾಗಿತ್ತು, ಬಿಟ್ಬಿಡ್ಬೋದಾಗಿತ್ತಲ್ಲ, ಇಂಥದ್ದು ಚರ್ಚೆಗಳು ಆ ವಿಜುವಲ್ ನೋಡಿದಾಗ ಸಹಜವಾಗಿ ಜನಸಾಮಾನ್ಯರಿಂದ ವ್ಯಕ್ತವಾಗಿತ್ತು, ಇಲ್ಲ ಅಂತಲ್ಲ. ಆದ್ರೆ ಮುತ್ತಪ್ಪ ಅವರ ಕತೆ ಕೇಳಿದಾಗ, ಅವರ ಜೀವನ ಕೇಳಿದಾಗ, ಹೆಂಗ್ ಜೀವಿಸ್ಕೊಂಡ್ ಬಂದಿದ್ದಾರೆ, ಅವ್ರ ಬದುಕು ಹೆಂಗಿತ್ತು ಅಂತ ಕೇಳಿದಾಗ ಒಂಥರ ಛಲ ಬಿಡದ ತ್ರಿವಿಕ್ರಮನ ರೀತಿ ಅವರು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳಿ ಅಲ್ಲಿ ಛಲವನ್ನ ಇಟ್ಕೊಂಡಿದ್ರು. ಅದಕ್ಕೋಸ್ಕರನೇ ಸ್ಕೂಟರ್ನಲ್ಲಿ ಅವ್ರು ಅಷ್ಟು ದೂರ ಸಾಗಿ ಬಂದಿರೋದು, ಮತ್ತೆ ಬದುಕಿದ್ದು ಪವಾಡ ಅಂತ ಹೇಳಿ. ಸೊ ಈ ಸ್ಟೋರಿ ಗೊತ್ತಾದ್ಮೇಲೆ ಯಾವ ತರ ಚರ್ಚೆ ನಡೀತಾ ಇದೆ? ಶರ್ಮಿತಾ, ಖಂಡಿತವಾಗ್ಲೂ ನಿಜಕ್ಕೂ ಕೂಡ ಆತ ಬದುಕುಳಿದೆ ಒಂದು ದೇವರ ಇಚ್ಛೆ ಅಂತ ಕೂಡ ಆತ ಅಂದ್ರೆ ಮುತ್ತಪ್ಪನೇ ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ನಿನ್ನೆ ಏನದು ಘಟನೆ ನಡೀತು, ಘಟನೆ ನಡೆದ ಆದ್ಮೇಲೆ 3:15 ಮುತ್ತಪ್ಪನ ಪೊಲೀಸರು ಒಂದು ಸಹಯೋಗದಲ್ಲಿ ಜೊತೆಗೆ ಸಾರ್ವಜನಿಕರ ಒಂದು ಹೆಲ್ಪಿಂಗ್ ನೇಚರ್ ಅಲ್ಲಿ ಆತನನ್ನ ಒಂದು ಗಾಯತ್ರಿ ಖಾಸಗಿ ಆಸ್ಪತ್ರೆ ನರ್ಸಿಂಗ್ ಹೋಮ್ ಗೆ ಸೇರಿಸ್ತಾ ಇರ್ತಕ್ಕಂಥದ್ದು. ಅಲ್ಲಿ ಒಂದು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರ್ತಾರೆ. ಕಂಪ್ಲೀಟ್ ಆಗಿ ಈತ ಹೇಗೆ ಗಟ್ಟಿಯಾಗಿರ್ತಾನೆ, ವೈದ್ಯರಿಗೂ ಕೂಡ ಒಂದು ಮಿರಾಕಲ್ ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ ಬೈಟ್ಗಳಲ್ಲಿ ಹಲವಾರು ಬಾರಿ ನಿನ್ನೆ ಕೂಡ ವೈದ್ಯರು ಅದೇ ಹೇಳ್ತಾ ಇರ್ತಾರೆ. ನಮ್ಮ ವೈದ್ಯ ಲೋಕದಲ್ಲಿ ಅಂದ್ರೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ವೈದ್ಯರಿಗೂ ಕೂಡ ಇದೊಂದು ಮಿರಾಕಲ್. 71 ವರ್ಷದ ಏನೊಂದು ವೃದ್ಧ ಈ ರೀತಿಯಾಗಿ ಗಟ್ಟಿಮುಟ್ಟಾಗಿರೋದಕ್ಕೆ ಕಾರಣ ಏನು ಅಂತ ಕೆದಕ್ತಾ ಹೋದಾಗ, ಯಾಕೆಂತ ಹೇಳಿದ್ರೆ ಈತನನ್ನ ಗ್ರೌಂಡ್ ಫ್ಲೋರ್ ಇಂದ ಎಕ್ಸ್ರೇ ಅಂತ ಐಸಿಯುಗೆ ಶಿಫ್ಟ್ ಮಾಡ್ತಾರೆ. ಕಂಪ್ಲೀಟ್ ಆಗಿ ಒಂದು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರ್ತಕ್ಕಂಥದ್ದು. ಆಗ ಅಲ್ಲಿ ಸಾಕಷ್ಟು ವೈದ್ಯರು ಆತನಿಗೆ ಹೇಳೋದು, ನೀವು ಆಲ್ರೆಡಿ ವಯಸ್ಸಾಗಿದೆ, ಎಳ್ನೀರನ್ನ ತಗೊಳ್ಳಿ, ಫ್ರೂಟ್ ಜ್ಯೂಸ್ ಅನ್ನ ತಗೊಳ್ಳಿ, ಕುಡಿರಿ ಅಂತ ಹೇಳಿದಾಗ ಆತ ನಿರಾಕರಿಸ್ತಾ ಇರ್ತಾನೆ. ಸ್ವತಃ ನಮ್ಮ ಟೀಮ್ ಅಂದ್ರೆ ನಾವು ನ್ಯೂಸ್ 18 ವರದಿಗಾರರು ಹಾಗೂ ಕ್ಯಾಮ್ರಾಮನ್ ಅಲ್ಲೇ ಇರ್ತೀವಿ. ಸಾಕಷ್ಟು ಬಾರಿ ಅವರು ಬೇಡ ಬೇಡ ಅದಕ್ಕೆ ರೀಸನ್ ಏನು, ಯಾಕಂತಂದ್ರೆ 71 ವರ್ಷ ಊಟ ಮಾಡಲ್ಲ ಅಂತಂದ್ರೆ ನಿಜಕ್ಕೂ ಕೂಡ, ಅದರಲ್ಲೂ ಕೂಡ 600 ಇಂದ 700 ಮೀಟರ್ ದೂರದಲ್ಲಿ ಆತನನ್ನ 2 ವೀಲರ್ ಹೇಳ್ಕೊಂಡ್ ಬಂದಾದ್ರೂ ಕೂಡ ಊಟ ಮಾಡಲ್ಲ, ನಿರಾಕರಿಸ್ತಾನೆ. ಇದ್ರ ಹಿಂದೆ ಏನು ಅಂತ ವಿಚಾರಿಸಿದಾಗ ಅವರು ನಮ್ಮ ನ್ಯೂಸ್ 18 ಜೊತೆಗೆ ಒಂದು ಸಂದರ್ಶನವನ್ನು ಕೊಡ್ತಾರೆ. ಈತ ಸಾಕಷ್ಟು ಒಂದು ಆದರ್ಶಕ್ಕೊಳಗಾದಂತ ವ್ಯಕ್ತಿಗಳು. ಈ ಹಿಂದೆ ಸುಭಾಷ್ ಚಂದ್ರ ಬೋಸ್ ಗಾಂಧಿ ಜಯಂತಿ, ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ, ಈ ರೀತಿಯಾಗಿ ಸಾಕಷ್ಟು ಜನ ಇದ್ದಾರೆ ಇವ್ರ ಹಿಂದೆ ಅಂತ ರೀತಿ. ಯಾಕೆಂತ ಹೇಳಿದ್ರೆ 1968 ಈತ ಏನೊಂದು ಹುಟ್ಟಿ ಸುಮಾರು 7 ವರ್ಷಕ್ಕೆ ಉಪವಾಸ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಇಲ್ಲಿಯವರೆಗೂ ಕೂಡ ಅಂದ್ರೆ ಇವತ್ತಿನ ತನಕವರೆಗೂ ಶನಿವಾರ ಹಾಗೂ ಮಂಗಳವಾರ ಈತ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಯಾವುದೇ ರೀತಿಯ ಆಹಾರವನ್ನ ಸೇವಿಸೋದಿಲ್ಲ. ಯಾಕೆಂದ್ರೆ ವೈದ್ಯರು ಅದೆಲ್ಲ ಹೇಳಿ ಸಾಕಷ್ಟು ಕನ್ವಿನ್ಸ್ ಮಾಡಕ್ಕೆ ಹೋಗ್ತಾರೆ, ಆದ್ರೆ ಸೇವಿಸಲ್ಲ. ಯಾಕಂತ ಹೇಳಿದ್ರೆ ವೈದ್ಯರಿಗೆ ಆತ ಹೇಳ್ತಾನೆ, ನನಗೆ ನೀವು 1 ಕೋಟಿ ರೂಪಾಯಿ ಕೊಟ್ಟರು ಕೂಡ ನಾನು ಊಟ ಮಾಡಲ್ಲ. ಯಾಕಂತ ಹೇಳಿದ್ರೆ ಇದು ನನ್ನ ಕುಟುಂಬದವರು ಕೂಡ ನನಗೆ ಬೆಂಬಲಿಸ್ಕೊಂಡು ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ. ನಿಜಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ಸುಭಾಷ್ ಚಂದ್ರ ಬೋಸ್, ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ರೀತಿಯಾಗಿ ದೊಡ್ಡವರ ಪ್ರೇರೇಪಣೆ ಇವತ್ತು ಇವರು ಈ ದೇಹಕ್ಕೆ ತುಂಬಾ ಗಟ್ಟಿಯಾಗಿ ಒಂದು ಮಾರ್ಪಾಡಾಗಿದೆಯಾ. ಇವರ ದೇಹ ಅಷ್ಟು 71 ವರ್ಷ ಆದ್ರೂ ಕೂಡ ಈ ನಿಟ್ಟಿನಲ್ಲಿ ಇರ್ತಕ್ಕಂಥದ್ದು. ಜೊತೆಗೆ ಇವರು ಉಪವಾಸ ಮಾಡ್ಕೊಂಡು ಬರೋದಲ್ಲದೆ ಕೂಡ ಕೆಲವು 2-3 ಬುಕ್ಗಳನ್ನು ಕೂಡ ಬರ್ದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಶರ್ಮಿತಾ, ಒಟ್ಟಾರೆಯಾಗಿ ವಿಲ್ ಪವರ್ ಇದೆಯಲ್ಲ, ಆ ದೃಶ್ಯ ನೋಡಿದಾಗ್ಲೇ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ವಿಲ್ ಪವರ್ ಇದೆ ಅಂತ. ಅದ್ರ ಜೊತೆಯಲ್ಲಿ ಆದರ್ಶ ವ್ಯಕ್ತಿಗಳು ನನಗೆ ಮಾದರಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ.
ಇವಾಗ ಯಾವ ತರದ ಶಿಕ್ಷೆ ಆತನಿಗೆ ಆಗಬೇಕು ಮೃಗೀಯ ವರ್ತನೆ ತೋರಿರೋದಕ್ಕೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಶರ್ಮಿತಾ, ಸದ್ಯಕ್ಕೆ ಈಗ 307 ಹಾಗೂ 337 ಹಾಗೂ 338 IPC ಸೆಕ್ಷನ್ ನಲ್ಲಿ ಒಂದು FIR ದಾಖಲಾಗಿರ್ತಕ್ಕಂಥದ್ದು. 2 FIR ದಾಖಲೆ, ಒಂದು ವಿಜಯನಗರ ಟ್ರಾಫಿಕ್ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ, ಜೊತೆಗೆ ಇನ್ನೊಂದು ಗೋವಿಂದರಾಜನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಇವತ್ತು ಮಧ್ಯಾಹ್ನ 2 ಗಂಟೆ ಒಳಗಡೆ ಆರೋಪಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲೇಬೇಕು. ಯಾಕಂತ ಹೇಳಿದ್ರೆ FIR ಆಗಿ 24 ಗಂಟೆ ಒಳಗಡೆ, ಯಾಕಂದ್ರೆ 307 ಕೇಸ್ ಇರೋದ್ರಿಂದ, ರ್ಯಾಶ್ ಅಂಡ್ ನೆಗ್ಲಿಜೆನ್ಸ್ ಡ್ರೈವಿಂಗ್ ಜೊತೆಗೆ ಅಟೆಂಪ್ಟ್ ಟು ಮರ್ಡರ್ 307 ಇರೋದ್ರಿಂದ ಆತನನ್ನ ಇವತ್ತು ಮಧ್ಯಾಹ್ನ 2 ಗಂಟೆ ಒಳಗಡೆಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಜೊತೆಗೆ ಇನ್ನ ಸಾಹಿಲ್ ಆ ಹಿಂದೆ ಹಿಸ್ಟ್ರಿಯನ್ನ ಪೊಲೀಸರು ಕೆದಗಿರ್ತಕ್ಕಂಥದ್ದು, ಯಾವುದೇ ರೀತಿಯ ಅಪರಾಧಿ ಕೃತ್ಯಕ್ಕೆ ಈತ ಭಾಗಿಯಾಗಿಲ್ಲ, ಜೊತೆಗೆ ಯಾವುದೇ ರೀತಿಯ ಹಿನ್ನೆಲೆ ಅಂದ್ರೆ ಬ್ಯಾಡ್ ಹಿಸ್ಟ್ರಿಯನ್ನ ಈತ ಹೊಂದಿಲ್ಲ. ಆದ ಕಾರಣದಿಂದ ಪೊಲೀಸರು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಒಂದು ವೇಳೆ 14 ದಿವಸ ಕಸ್ಟಡಿಗೆ ಕೇಳುವ ಇಚ್ಛೆ ಇದ್ದಲ್ಲಿ ಇನ್ಸ್ಪೆಕ್ಟರ್ ಅಂದ್ರೆ ತನಿಖಾಧಿಕಾರಿ ಯಾರಿದ್ದಾರೋ ಅವರು ಒಂದು 14 ದಿವಸ ಕೇಳುವಂತ ನಿಟ್ಟಿನ 14 ದಿನಗಳ ಕಾಲ ಕಸ್ಟಡಿಗೆ ಕೊಡಿ ಅಂತ ಕೇಳಬಹುದು, ಅಥವಾ ಈತನ ಅಪರಾಧಿ ಇಲ್ಲದೆ ಇರೋ ಕಾರಣದಿಂದ ನಮಗೆ ಕಸ್ಟಡಿಗೆ ಬೇಡ ಅನ್ನೋ ರೀತಿಯಲ್ಲೂ ಕೂಡ ಹೇಳಬಹುದು. ಒಟ್ಟಾರೆಯಾಗಿ ನ್ಯಾಯಾಧೀಶರು ಯಾವ ರೀತಿ ತೀರ್ಪನ್ನ ಕೊಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮಂಜುನಾಥ್ ಚಂದ್ರ. ಈ ಕ್ಷಣದ ಅಪ್ಡೇಟ್ಸ್ಗೆ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಪದೇ ಪದೇ ಕಾಲ್ ಕೆರ್ಕೊಂಡು ಕಿರಿಕ್ ಮಾಡ್ತಿದ್ದಂತ ಪಾಕಿಸ್ತಾನ ಆರ್ಥಿಕ ದಿವಾಳಿ ಹಂತಕ್ಕೆ ಬಂದಾಗ ಬುದ್ಧಿ ಕಲಿತಿದೆ. ಭಾರತದ ಜೊತೆ ಎಲ್ಲಾ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ನಾವು ಸಿದ್ಧ, ನಮ್ಗೀಗ ಶಾಂತಿ ಬೇಕು ಅಂತ ಪಾಕಿಸ್ತಾನ ಹೇಳ್ಕೊಂಡಿದೆ. ಭಾರತದ ಮುಂದೆ ಮಂಡಿ ಊರಿದ್ದಾರೆ ಪಾಕ್ ಪ್ರಧಾನಿ. ಅವ್ರು ಹೇಳಿರೋದು ಒಂದು ಸಂದರ್ಶನದಲ್ಲಿ, ಭಾರತದ ಜೊತೆಗಿನ 3 ಯುದ್ಧಗಳಿಂದ ನಾವು ಪಾಠ ಕಲ್ತಿದ್ದೀವಿ, ಕಾಶ್ಮೀರ ಸೇರಿ ಎಲ್ಲಾ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ನಾವು ರೆಡಿ ಇದ್ದೀವಿ ಅಂತ ಸಂದರ್ಶನ ಒಂದರಲ್ಲಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೆರೆಹೊರೆಯ ದೇಶಗಳೊಂದಿಗೆ ಶಾಂತಿಯನ್ನು ನಾವು ಬಯಸ್ತೀವಿ, ಕಾಶ್ಮೀರದಂತಹ ಜ್ವಲಂತ ಸಮಸ್ಯೆ ಪರಿಹರಿಸೋದಕ್ಕೆ ಕೂತ್ಕೊಳ್ಳೋಣ, ನಾವು ಮಾತಾಡೋಣ, ಚರ್ಚೆ ಮಾಡೋಣ ಅಂತ ಭಾರತಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪಾಕ್ನ ಪ್ರಧಾನಿ ಶರೀಫ್. Serious and sincere talks to resolve, like Kashmir, where flagrant violation of human rights are taking place day in and day out. Absolutely. And 2, they usurped whatever semblance of autonomy was given to the Kashmiris in their constitution, Article 370. They revoked that in August 2019. And minorities over there are being grossly mishandled. I'm not going to go into detail. Suffice it to say that this must stop, so that a message can go around the globe that India is ready to have talks, and we are more than ready. We must. We are not a country, we don't have zayt, or gas, we have very strong human resource, labor, engineers, etc. That's our asset. We want to convert that into our tools to provide prosperity. And for that we need to use our resources to alleviate poverty, unemployment, provide medicine, high quality education, etc. And not waste these resources in getting ammunition and bombs. That's the message I want to give to Modi.